ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡೋದು ಕಡ್ಡಾಯವಾಗಿ ತಾವು ಪಾಲಿಸಬೇಕು. ಕಾರಣ ಏನಂದರೆ ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಆಲ್ ಬಟನ್ ಪ್ರೆಸ್ ಮಾಡಿ. ವಿಶೇಷ ಚೇತನರ ನಮಗೊಂದು ಕಾಯ್ದೆ ಇದೆ, ನಮಗೊಂದು ಕಾನೂನು ಇದೆ ಅಂತಕ್ಕಂಥ ವಿಚಾರ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಅಂಗವಿಕಲರಿಗೂ ಇದ್ರ ಬಗ್ಗೆ ಅರಿವು ಮೂಡ್ತಾ ಇದೆ. ಆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇಲಾಖೆ ಮಾಡ್ತಾ ಇದೆ. ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಾಯ್ದೆ ಏನು ಅಧಿನಿಯಮ ಇದೆಯಲ್ಲ, ಆ ಅಧಿನಿಯಮದ ಆಯುಕ್ತರು ಸಹಿತ ಈ ಒಂದು ಅಧಿನಿಯಮದಡಿ ಆಯುಕ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ VRW, MRW, URWಗಳು ಇವರು ಸಹಿತ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡಿ ಪ್ರತಿಯೊಬ್ಬ ಅಂಗವಿಕಲರಿಗೆ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಧಿನಿಯಮ ಏನಿದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾಯಿದ್ದಾರೆ. ಮತ್ತು ಸಣ್ಣ ವಿಚಾರಗಳು ಸಹಿತ, ಸೂಕ್ಷ್ಮ ವಿಚಾರಗಳು ಸಹಿತ ಪ್ರತಿಯೊಬ್ಬ ಅಂಗವಿಕಲರಿಗೆ ಮುಟ್ಟಿಸುವಂಥ ಪ್ರಯತ್ನ ಇನ್ನು ಕೆಲವೊಂದು ಅಂಗವಿಕಲ ಸಂಘಟಕರು, ಮುಖಂಡರು ಸಹಿತ ಮಾಡ್ತಾಯಿದ್ದಾರೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಚಾರ ಹಂಚ್ಕೊಳ್ಳೋದೇನೆಂದರೆ, ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಕಾಯ್ದೆ ಅನ್ನೋದಿಲ್ಲ ಇದೆಲ್ಲ, ಇದರ ಒಂದೊಂದು ಸೆಕ್ಷನ್ಗಳನ್ನು ನಾವು ಇವತ್ತು ಇನ್ನು ಮುಂದೆ ನೋಡ್ತಾ ಹೋಗೋಣ. ಇವತ್ತಿನ ಸೆಕ್ಷನ್ ವಿಚಾರ ಏನಂದರೆ, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಸೆಕ್ಷನ್ 92 ಅಡಿಯಲ್ಲಿ ಪ್ರಕರಣ ಹೇಗೆ ವಿಚಾರಣೆ ಆಗ್ತದೆ ಮತ್ತು ಅದರಿಂದ ಏನೇನು ಅನುಕೂಲ ಆಗ್ತವೆ ಅನ್ನೋದನ್ನು ವಿಚಾರ ತಾವು ನೋಡೋಣ. ವಿಭಾಗ 92ರ ಅವಲೋಕನ. 2016 ಅಂಗವಿಕಲ ಹಕ್ಕುಗಳ ಕಾಯ್ದೆಯ ಸೆಕ್ಷನ್ 92ರ ಅಂಗವಿಕಲರ ವಿರುದ್ಧ ಮಾಡಿದ ಅಪರಾಧಗಳನ್ನು ತಿಳಿಸುತ್ತದೆ. ಈ ಉಲ್ಲಂಘನೆಗಳಿಗೆ ದಂಡವನ್ನು ಸ್ಥಾಪಿಸುತ್ತದೆ. ಈ ವಿಚಾರವಾಗಿ ದೆಹಲಿಯ ಕೆಲವು ಅಪರಾಧಗಳಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಸೇರಿದಂತೆ ಸಂಬಂಧಿತ ಕಾನೂನು ತತ್ವಗಳೇನಿದ್ದಾವೆ ಅಂತಂದ್ರೆ, ಒಂದನೇದು ತೀರ್ಪು ಅಗತ್ಯತೆ, ಇನ್ನು ಎರಡನೇದು ಸೆಕ್ಷನ್ 92ರ ಅಡಿಯಲ್ಲಿ ಮೀಸಲಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸುವ ಮೊದಲು 1993ರ MP ಪಂಚಾಯತ್ ರಾಜ್ AM ಗ್ರಾಮ ಸ್ವರಾಜ್ ಅಧಿನಿಯಮ ಸೆಕ್ಷನ್ 89ರ ಅಡಿಯಲ್ಲಿ ತೀರ್ಪು ನೀಡಬೇಕು. ಈ ತತ್ವವನ್ನು ಅನೇಕ ಪ್ರಕರಣಗಳಲ್ಲಿ ಎತ್ತಿ ಹಿಡಿಯಲಾಗಿದ್ದು, ಪೂರ್ವ ತೀರ್ಪು ಇಲ್ಲದೆ ಸೆಕ್ಷನ್ 92ರ ಅಡಿಯಲ್ಲಿ ಮರಣದಂಡನೆ ಪ್ರಕ್ರಿಯೆಗಳನ್ನು ಜಮುಬಾಯಿ ವರ್ಸಸ್ ಮಧ್ಯಪ್ರದೇಶದ ರಾಜ್ಯ, ಮಧ್ಯಪ್ರದೇಶ ಹೇಮಂತ್ ವೈಷ್ಣವ್ ವರ್ಸಸ್ ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಧ್ಯಪ್ರದೇಶ ಪ್ರಾರಂಭಿಸಲಾಗುವುದಿಲ್ಲ ಎಂದು ಒತ್ತಿ ಹೇಳಲಾಗಿದೆ. ವಿಚಾರವಾಗಿ ಮೂರನೇದೇನೆಂದರೆ ಪ್ರಾಧಿಕಾರದ ಅಧಿಕಾರಗಳು. ನಾಲ್ಕನೇದು ಸೆಕ್ಷನ್ 92 ಯಾವುದೇ ವ್ಯಕ್ತಿಯಿಂದ ಪಂಚಾಯಿತಿಗೆ ಸೇರಿದ ದಾಖಲೆಗಳು, ವಸ್ತುಗಳು ಮತ್ತು ಹಣವನ್ನು ಮರುಪಡೆಯಲು ನಿಗದಿತ ಅಧಿಕಾರವನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯು ಪಾಲಿಸಲು ವಿಫಲವಾದರೆ ಪ್ರಾಧಿಕಾರವು ಅವರನ್ನು ಬಂಧಿಸಬಹುದು ಮತ್ತು ಭೂ ಕಂದಾಯ ಬಾಕಿ ಮೊತ್ತವನ್ನು ಮರುಪಡೆಯಬಹುದು. ಇದು ಈ ಒಂದು 92ರಲ್ಲಿ ಹೇಳ್ತಾ ಇದೆ. ಅಪರಾಧಗಳ ಸ್ವರೂಪ ಮತ್ತು ಆರನೇದೇನೆಂದರೆ ಸೆಕ್ಷನ್ 92ರ ಅಡಿಯಲ್ಲಿರುವ ಅಪರಾಧಗಳು ಪಂಚಾಯತ್ ರಾಜ್ ಅಧಿಕಾರಿಗಳು ಆರ್ಥಿಕ ದುಷ್ಕೃತ್ಯಕ್ಕೆ ಸಂಬಂಧಿಸಿ ಸೆಕ್ಷನ್ 89ರ ಅಡಿಯಲ್ಲಿರುವ ಅಪರಾಧಗಳಿಗಿಂತ ಭಿನ್ನವಾಗಿವೆ. ಸೆಕ್ಷನ್ 92 ನಿರ್ದಿಷ್ಟವಾಗಿ ಅಂಗವಿಕಲ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಕೃತ್ಯಗಳಾದ ವಂಚನೆ ಅಥವಾ ನಕಲಿ ಮಾಡುವಿಕೆಯನ್ನು ಉಲ್ಲೇಖಿಸುತ್ತದೆ. ಇವುಗಳನ್ನು ಆರ್ಥಿಕ ದುಷ್ಕೃತ್ಯ ನಿಬಂಧನೆಗಳ ಅಡಿಯಲ್ಲಿ ಒಳಗೊಳ್ಳುವುದಿಲ್ಲ. ಇನ್ನು ಪ್ರಮುಖ ಸಂಶೋಧನೆಗಳು. ತೀರ್ಪು ಇಲ್ಲ, ವಸೂಲಿ ಇಲ್ಲ. ಸೆಕ್ಷನ್ 89ರ ಅಡಿಯಲ್ಲಿ ಯಾವುದೇ ವಸೂಲಿ ಕ್ರಮಗಳು ನಡೆಯದಿರುವುದು ಸೆಕ್ಷನ್ 92ರ ಅಡಿಯಲ್ಲಿ ಯಾವುದೇ ವಸೂಲಿ ಕ್ರಮಗಳನ್ನು ತಡೆಯುತ್ತದೆ. ಇಲ್ಲಿ ನ್ಯಾಯಾಲಯವು ಸರಿಯಾದ ವಸೂಲಿ ಇಲ್ಲದೆ ಪ್ರಾರಂಭಿಸಲಾದ ವಸೂಲಿ ಆದೇಶಗಳನ್ನು
ರದ್ದುಗೊಳಿಸಿತು. ಇನ್ನು ಅಪರಾಧಗಳ ಕ್ರಿಮಿನಲ್ ಸ್ವರೂಪ. ಅಂಗವಿಕಲ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಕೃತ್ಯಗಳು ಸ್ಥಾಪಿತವಾದ ಪ್ರಕರಣಗಳಲ್ಲಿ ಸೆಕ್ಷನ್ 92 ಅನ್ವಯಿಸುತ್ತದೆ ಮತ್ತು ಇಂಥ ಅಪರಾಧಗಳ ಗಂಭೀರತೆಯನ್ನು ಪ್ರತಿಬಿಂಬಿಸುವ ದಂಡಗಳನ್ನು ಇದು ಒದಗಿಸುತ್ತದೆ. ಶಿಫಾರಸು ಏನು ಹೇಳ್ತಂದರೆ, ಸರಿಯಾದ ತೀರ್ಪು ಖಚಿತಪಡಿಸಿಕೊಳ್ಳಿ ಅಂದರೆ ಸೆಕ್ಷನ್ 92 ಅಡಿಯಲ್ಲಿ ಯಾವುದೇ ವಸೂಲಿಯನ್ನು ಮುಂದುವರಿಸುವ ಮೊದಲು ಹೊಣೆಗಾರಿಕೆಯನ್ನು ಸ್ಥಾಪಿಸುವ ಸೆಕ್ಷನ್ 89 ಅಡಿಯಲ್ಲಿ ಸಂಪೂರ್ಣ ತೀರ್ಪು ನೀಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅಪರಾಧಗಳನ್ನು ಸ್ಪಷ್ಟವಾಗಿ ದಾಖಲಿಸಿ. ಸೆಕ್ಷನ್ 92 ಅಡಿಯಲ್ಲಿ ಸಾಕ್ಷಿದಾರರನ್ನು ಪ್ರತಿನಿಧಿಸುವಾಗ ದಂಡದ ಹಕ್ಕುಗಳನ್ನು ಸಮರ್ಥಿಸಲು ಅಂಗವಿಕಲ ವ್ಯಕ್ತಿಗಳ ವಿರುದ್ಧ ಮಾಡಿದ ಅಪರಾಧಗಳ ಸ್ವರೂಪವನ್ನು ಸ್ಪಷ್ಟವಾಗಿ ದಾಖಲಿಸಿ. ಇನ್ನು ಕಾನೂನು ಪೂರ್ವ ನಿದರ್ಶನಗಳನ್ನು ಪರಿಗಣಿಸಿ. ನಿಮ್ಮ ಪ್ರಕರಣವನ್ನು ಬಲಪಡಿಸಲು ಸೆಕ್ಷನ್ 92 ಅಡಿಯಲ್ಲಿ ಅಪರಾಧಗಳ ವಿಶಿಷ್ಟ ಸ್ವರೂಪ ಮತ್ತು ತೀರ್ಪಿನ ಅಗತ್ಯವನ್ನು ಒತ್ತಿ ಹೇಳುವ ಸ್ಥಾಪಿತ ಕಾನೂನು ಪೂರ್ವ ನಿದರ್ಶನಗಳನ್ನು ಬಳಸಿಕೊಳ್ಳಿ. ಇನ್ನು ತೀರ್ಮಾನ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಸೆಕ್ಷನ್ 92 ಅಂಗವಿಕಲ ವ್ಯಕ್ತಿಗಳ ವಿರುದ್ಧದ ಅಪರಾಧಗಳನ್ನು ಪರಿಹರಿಸಲು ಒಂದು ಚೌಕಟ್ಟನ್ನು ಒದಗಿಸುತ್ತದೆ. ಆದರೆ ಪರಿಣಾಮಕಾರಿ ಜಾರಿಗಾಗಿ ಸೆಕ್ಷನ್ 89 ಅಡಿಯಲ್ಲಿ ಪೂರ್ವ ತೀರ್ಪು ಅಗತ್ಯವಿರುತ್ತದೆ. ಈ ವಿಭಾಗವನ್ನು ಒಳಗೊಂಡ ಪ್ರಕರಣಗಳನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಲು ಕಾನೂನು ವೃತ್ತಿಪರರು ಹಾಗೂ ಕಾರ್ಯವಿಧಾನ ಅವಶ್ಯಕತೆಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವತ್ತ ಗಮನಹರಿಸಬೇಕು ಅಂತಕ್ಕಂಥ ವಿಚಾರ ಇವನು ಸೆಕ್ಷನ್ 92 ಇದರಲ್ಲಿ ಬರ್ತದೆ. ಅದಕ್ಕಾಗಿ ಈ ವಿಚಾರವಾಗಿ ಇನ್ನೂ ಹಲವಾರು ಸೆಕ್ಷನ್ಗಳ ಬಗ್ಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡುವಂಥ ಪ್ರಯತ್ನ. ಇದನ್ನು ಮಾಹಿತಿ ಅಂತರ್ಜಾಲದಿಂದ ಪಡೆದು ತಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥ ಪ್ರಯತ್ನ ಈ ಚಾನಲ್ದಾಗಿದೆ. ಅದಕ್ಕಾಗಿ ಈ ಚಾನಲ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಚಾರಗಳು ತಮಗೆ ಸ್ವೀಕರಿಸುವಂಥ ವಿಷಯಗಳಿದ್ದರೆ ತಾವು ಸ್ವೀಕಾರ ಮಾಡ್ಬೋದು. ಆದರೆ ವಿಚಾರ ಹಂಚಿಕೊಳ್ಳತಕ್ಕಂಥ ಕರ್ತವ್ಯ ಮಾತ್ರ ಚಾನಲ್ದಾಗಿರ್ತದೆ. ಇದ್ರ ಬಗ್ಗೆ ಅರಿವು ಮೂಡಿಸುವ ಮತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಚಾನಲ್ ಮಾಡುತ್ತಿರುವುದರಿಂದ ಇದರ ಜೊತೆಗೆ ತಮ್ಮೆಲ್ಲ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಸೆಕ್ಷನ್ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಬೇಕಂತ ಹೇಳಿ ಈ ಒಂದು ವರದಿಯನ್ನು ಅಂತರ್ಜಾಲದ ಮೂಲಕ ಪಡೆದು ತಮಗೆ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡಲಾಗಿದೆ. ಅದಕ್ಕೆ ಈ ಒಂದು ವರದಿಯನ್ನು ತಾವು ಸ್ವೀಕಾರ ಮಾಡಿ ಅಂಗವಿಕಲ ವ್ಯಕ್ತಿಗಳಿಗೆ ಅಂದರೆ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ಮತ್ತು ಅಂಗವಿಕಲ ಮುಖಂಡರು ಈಗಾಗಲೇ ತಮಗೆಲ್ಲ ಈ ಒಂದು ಅಧಿನಿಯಮದ ಬಗ್ಗೆ ಅವೇರ್ನೆಸ್ ಜಾಗೃತಿ ಆಗಿದೆ. ತಮಗೆಲ್ಲ ಅರಿವಿಗೆ ಬಂದ ವಿಚಾರನ ಇನ್ನೂ ಕೆಲವೊಂದು ವಿಶೇಷಚೇತನರಿಗೆ ಹಂಚಿಕೊಳ್ಳುವುದರ ಮೂಲಕ ತಾವು ಸಹಿತ ವಿಶೇಷಚೇತನರಿಗೆ ಸಹಕರಿಸಬೇಕು. ಇದರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಾಯ್ದೆ ಹೇಳ್ತದೆ. ಬಟ್ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಯಾರು ಹೊಣೆಗಾರರು ಮತ್ತು ಇದರ ಬಗ್ಗೆ ಎಲ್ಲಾದರೂ ದಾಖಲು ಮಾಡಬೇಕಾದ್ರೆ ದೂರು ದಾಖಲು ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದ ಇಲಾಖೆಯಿಂದ ಒಂದು ಮಾರ್ಗದರ್ಶನ ಇಲ್ಲ ಮತ್ತು ಇಲಾಖೆಯಿಂದ ಸರಿಯಾದ ತಿಳುವಳಿಕೆ ಅಂಗವಿಕಲರಿಗೆ ಇಲ್ಲದೇ ಇರೋದರಿಂದ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಲವನ್ನು ತೋರಿಸಿ ಇಲಾಖೆಯು ಸಹಿತ ಪ್ರತಿಯೊಬ್ಬ ವಿಶೇಷಚೇತನರಿಗೆ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಾಯ್ದೆಯ ಅಡಿಯಲ್ಲಿ ದೂರು ಆಗಬೇಕಾದ್ರೆ ಏನು ಖಾಸಗಿಯಾಗಿ ದೂರು ದಾಖಲಾಗ್ಬೋದಾ ಮತ್ತು ಇದ್ರ ಬಗ್ಗೆ ಆಯುಕ್ತರು ಏನಾದರೂ ಮನವಿ ಕೊಟ್ಟರೆ ಸ್ವಯಂ ಪ್ರೇರಿತ ಅವರು ದೂರು ದಾಖಲು ಮಾಡೋಕ್ಕೋತಾದರೂ ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿದರ್ಶನ ಇಲ್ಲ, ಸ್ಪಷ್ಟವಾದ ಮಾಹಿತಿ ಇಲ್ಲ. ಅದಕ್ಕಾಗಿ ಇದ್ರ ಬಗ್ಗೆಯೂ ಸಹಿತ ಇಲಾಖೆಯು ಗಮನಹರಿಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಾಯ್ದೆಯ ಆಯುಕ್ತಾಲಯದ ಮಾನ್ಯ ಆಯುಕ್ತರು ಸಹಿತ ಇದ್ರ ಬಗ್ಗೆ ತಾವು ಸಹಿತ ರಾಜ್ಯಾದ್ಯಂತ ವಿಕಲಚೇತನರಿಗೆ ತಾವು ಭೇಟಿ ಕೊಟ್ಟಂಥ ಜಿಲ್ಲೆಯಲ್ಲಿ ಇದರ ಬಗ್ಗೆ ತಾವು ಸಹಿತ ಅವೇರ್ನೆಸ್ ಮೂಡಿಸಿ ತಿಳುವಳಿಕೆ ಕೊಟ್ಟು ಅವರಿಗೂ ಸಹಿತ ಒಂದು ಕಾನೂನು ಅರಿವು ಮೂಡಿಸ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕಂತ ಹೇಳಿ ಮತ್ತು ಇನ್ನೂ ಹಲವಾರು ಕಡೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಗ್ತಾಯಿದೆ. ಆದರೆ ಅಂಗವಿಕಲರಿಗೆ ಆ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅಂಗವಿಕಲರಿಗೆ ಉಪಯುಕ್ತ ಆಗ್ತಕ್ಕಂಥ ಏನಾದರೂ ಮಾರ್ಗಗಳಿದ್ದರೆ ಅಲ್ಲಿ ಉಪಸ್ಥಿತರುವಂಥ ಅತಿಥಿ ಮಾನ್ಯರು ಮತ್ತು ಗಣ್ಯರು ಮತ್ತು ನ್ಯಾಯವಾದಿಗಳು ನ್ಯಾಯಾಧೀಶರು ಇದ್ರ ಬಗ್ಗೆ ಅಂಗವಿಕಲರಿಗೆ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಮತ್ತು ಒಂದು ದಾರಿ ತೋರಿಸ್ತಕ್ಕಂಥ ವಿಚಾರ ಮುಂದಿನ ದಿನ ಆಗಬೇಕು. ಯಾಕಂದರೆ ಕಾನೂನು ನಮಗೆ ಇದೆ ಅಂತಕ್ಕಂಥ ತಿಳುವಳಿಕೆ ಮಾತ್ರ ಇದೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ಯಾವ ದಾರಿ ಹಿಡಿಬೇಕು, ಯಾವ ಮಾರ್ಗವಾಗಿ ಹೋಗಬೇಕು ಅನ್ನೋದು ಅದು ಖಾಸಗಿಯಾಗಿ ಆದರೆ ಹಣಕಾಸಿನ ತೊಂದರೆ ಅಂಗವಿಕಲರಿಗೆ ಇರ್ತದೆ. ಆದರೆ ಇದಕ್ಕೆ ಉಚಿತವಾಗಿ ಕಾನೂನಿದೆ,
ಉಚಿತವಾಗಿ ಕಾನೂನು ಸಲಹೆ ಪಡಿಬೋದು, ಕಾನೂನು ನಾವು ಸಹಾಯ ಪಡಿಬೋದು ಅಂತಕ್ಕಂಥ ವಿಚಾರ ಎಲ್ಲರಲ್ಲೇ ಇದೆ. ಆದರೆ ಸರಿಯಾದ ತೀರ್ಮಾನ ಮತ್ತು ಸರಿಯಾದ ಪ್ರಕರಣಗಳು ಇನ್ನೂ ಬೆಳಕಿಗೆ ಬಂದಿಲ್ಲ ಅನ್ನೋ ವಿಚಾರ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಏನಾದರೂ ಅಂಥವೇನಾದರೂ ಬಂದಿದ್ದರೆ ಒಳ್ಳೆಯದು. ಅವು ಯಾವ ರೀತಿ ಬಂದಿದ್ದು ಮತ್ತು ಹೇಗೆ ಅವುಗಳು ದಾಖಲಾದವು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಸಲಹೆಗಳಿದ್ದರೆ ಅಥವಾ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.